ನಮಸ್ತೆ ವೀಕ್ಷಕರೇ, ನಾನು ಬಸವರಾಜ್, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ. ವೀಕ್ಷಕರೇ, ಯಾರೆಲ್ಲ ಒಂದು ಗಾಡಿಗಳು ತೊಗೊಂಡಿದ್ದೀರಾ, ಬ್ಯಾಂಕಲ್ಲಿ ಮತ್ತು ಫೈನಾನ್ಸಲ್ಲಿ ಲೋನ್ ಹಾಸ್ಕೊಂಡಿದ್ದೀರಾ, ನೀವು ಸತತವಾಗಿ ಏನಾದರೂ ಇನ್ ಕೇಸ್ ಒಂದು 6 ತಿಂಗಳ ಕಾಲ ಲೋನ್ ಕಟ್ಟಿಲ್ಲ ಅಂದರೆ ಮಾತ್ರ ನಿಮ್ಮ ಗಾಡಿಗಳು ಸೀಸ್ ಮಾಡೋ ಅವಶ್ಯಕತೆ ಇರುತ್ತೆ. ಫೈನಾನ್ಸರ್ ಆಗಿರಲಿ, ಬ್ಯಾಂಕ್ನವರಾಗಿರಲಿ. ಅದಕ್ಕೂ ಮುಂಚೆ 1, 2 ಕಂತು 3 ಕಂತು ಕಟ್ಟಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಸೀಸ್ ಮಾಡೋಗಿರೋದಿಲ್ಲ. ಇದು ಫಸ್ಟು ರೂಲ್ಸ್ ತಿಳ್ಕೊಳ್ಳಿ, ಓಕೆನಾ. NPA ಕಡೆಯಿಂದ ಡಿಕ್ಲರೇಷನ್ ಆಗಿಬಿಟ್ಟು ಕೋರ್ಟ್ ಕಡೆಯಿಂದ ನೋಟಿಸ್ ತೊಗೊಂಬಂದರೆ ಮಾತ್ರ ನಿಮಗೆ ಗಾಡಿ ಸೀಸ್ ಮಾಡೋ ಅವಶ್ಯಕತೆ ಇರುತ್ತೆ ವೀಕ್ಷಕರೇ. ಇಲ್ಲವಾದಲ್ಲಿ ಯಾವುದೇ ಥರದ ಸೀಸಿಂಗ್ ಮಾಡೋವಂಥ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಇದನ್ನು ತಿಳ್ಕೊಳ್ಳಿ. ಏನಾದರೂ ಇನ್ ಕೇಸ್ ನಿಮಗೆ ಸೀಸ್ ಮಾಡೋಕ್ಕೆ ಬಂದರು ಅಂದರೆ ಫಸ್ಟ್ ನೋಟಿಸ್ ಕೇಳಿ. ಅವ್ರೇನಾದ್ರು ತಂದಿಲ್ಲ ಅಂದರೆ ಮಾತ್ರ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ, ಓಕೆನಾ. ಇದು ಮಾತ್ರ ತಿಳ್ಕೊಂಡಿರೋಂಥ ವಿಷಯ ವೀಕ್ಷಕರೇ. ಹಾಗಾಗಿ ಒಂದು ರೀಲ್ಸ್ ಮೂಲಕ ನಿಮಗೆ ಮಾಹಿತಿ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಸಹ ಮಾಡಬೇಡಿ. ಮತ್ತು ಯಾರೆಲ್ಲ ಲೋನ್ ಹಾಸ್ಕೊಂಡಿರೋ ಗಾಡಿಗಳು ಓನರ್ಗಳಿದ್ದೀರಾ ಅವರಿಗೆಲ್ಲ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು.